ಎಲ್ಲರಿಗೂ ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ IPL ಮೆಗಾ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. IPL ಸ್ಟಾರ್ಟ್ ಆಗೋಕ್ಕೂ ಮೊದಲು IPLನಲ್ಲಿ ಕೆಲವೊಂದು ರೆಕಾರ್ಡ್ಸ್ ಹಾಗೆಯೇ ಆರೆಂಜ್ ಕ್ಯಾಪ್ ವಿನ್ನರ್ಸ್, ಪರ್ಪಲ್ ಕ್ಯಾಪ್ ವಿನ್ನರ್ಸ್ ಹೀಗೇ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವತ್ತು ಮೊದಲ ವಿಡಿಯೋ ಆರೆಂಜ್ ಕ್ಯಾಪ್ ವಿನ್ನರ್ಸ್ ಯಾರ್ಯಾರಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಅಂದರೆ 2008ರಿಂದ ಇಲ್ಲಿ ತನಕ ಯಾರ್ಯಾರು ಆರೆಂಜ್ ಕ್ಯಾಪ್ ವಿನ್ ಆಗಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 2008ರಿಂದ 2023 ತನಕ ಯಾರ್ಯಾರು ಆರೆಂಜ್ ಕ್ಯಾಪನ್ನು ವಿನ್ ಆಗಿದ್ದಾರೆ IPLನಲ್ಲಿ ಅಂತ ನೋಡ್ಕೊಂಡು ಬರೋದಾದರೆ, 2008ರಂದು ಇನಾಗರಲ್ ಸೀಸನ್ ಆಗಿತ್ತು. ಅದರಲ್ಲಿ ಶಾನ್ ಮಾರ್ಷ್ ಅವರು ಆರೆಂಜ್ ಕ್ಯಾಪ್ ವಿನ್ ಆಗಿದ್ದರು. ಅವರು ಪಂಜಾಬ್ ತಂಡಕ್ಕೆ ಆಡ್ತಾಯಿದ್ರು. 616 ರನ್ಗಳನ್ನು ಬಾರಿಸಿದ್ರು. 2009ರಲ್ಲಿ ಹೆಡಾನ್ ಅವರು ವಿನ್ ಆಗಿದ್ದರು. ಅವರು ಚೆನ್ನೈಗೆ ಆಡ್ತಾಯಿದ್ರು. ಇವರು 572 ರನ್ಗಳನ್ನು ಕಲೆ ಹಾಕಿದ್ರು. 2010ರಲ್ಲಿ ಮುಂಬೈ ತಂಡಕ್ಕೆ ಆಡುತ್ತಿದ್ದ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ದೇವರು 618 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದಿದ್ದರು. 2011ರಲ್ಲಿ ಕ್ರಿಸ್ ಗೇಲ್ ಮ್ಯಾಜಿಕ್ ಮಾಡಿದರು. RCB ಪರ ಆಡ್ತಿದ್ದ ಕ್ರಿಸ್ ಗೇಲ್ 608 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗಳಿಸಿದರು. 2012ರಲ್ಲೂ ಕೂಡ ಕ್ರಿಸ್ ಗೇಲ್ ಅವರೇ 733 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗಳಿಸಿದರು. 2013ರಲ್ಲಿ CSK ಪರ ಆಡ್ತಿದ್ದ ಮೈಕಲ್ ಹಸ್ಸಿ ಅವರು 733 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದು ಮಿಂಚಿದ್ರು. 2014ರಲ್ಲಿ ರಾಬಿನ್ ಉತ್ತಪ್ಪ ಅವರು ಕೋಲ್ಕತ್ತಾ ಪರ 660 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದಿದ್ದರು. 2015ರಲ್ಲಿ ಡೇವಿಡ್ ವಾರ್ನರ್ ಅವರು ಸನ್ರೈಸರ್ಸ್ ಪರ 562 ರನ್ ಪಡೆದು ಮಿಂಚಿದ್ರು. ಇನ್ನು 2016ರಲ್ಲಿ ವಿರಾಟ್ ಕೊಹ್ಲಿ ಅವರು 973 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದಿದ್ದರು. ಇದೇ ಹೈಯೆಸ್ಟ್ IPLನಲ್ಲಿ ಜಾಸ್ತಿ ಒಂದೇ ಸೀಸನ್ನಲ್ಲಿ ಹೊಡೆದಿರೋದು. 2017ರಲ್ಲಿ ಡೇವಿಡ್ ವಾರ್ನರ್ ಅವರು ಮತ್ತೊಮ್ಮೆ SRH ಪರ 641 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದಿದ್ದರು. 2018ರಲ್ಲಿ SRH ಪರ ವಿಲಿಯಮ್ಸನ್ ಅವರು 735 ಹೊಡೆದು ಆರೆಂಜ್ ಕ್ಯಾಪ್ ಗಳಿಸಿದ್ರು. 2019ರಲ್ಲಿ ಮತ್ತೊಮ್ಮೆ ಡೇವಿಡ್ ವಾರ್ನರ್ ಅವರು SRH ಪರ 692 ರನ್ ಗಳಿಸಿ ಆರೆಂಜ್ ಕ್ಯಾಪನ್ನು ಗಳಿಸಿದರು. 2020ರಲ್ಲಿ ಪಂಜಾಬ್ ಪರ ರಾಹುಲ್ ಅವರು 670 ಗಳಿಸಿ ಆರೆಂಜ್ ಕ್ಯಾಪನ್ನು ಪಡೆದಿದ್ದರು. 2021ರಲ್ಲಿ ಋತುರಾಜ್ ಗಾಯಕ್ವಾಡ್ ಚೆನ್ನೈ ಪರ 635 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದು ಮಿಂಚಿದ್ರೆ. 2022ರಲ್ಲಿ ಜಾಸ್ ಬಟ್ಲರ್ ರಾಜಸ್ಥಾನ ಪರ ಬರೋಬ್ಬರಿ 863 ರನ್ ಗಳಿಸಿ ಮಿಂಚಿದ್ರು. ಇನ್ನು ಹೋದ ಸೀಸನ್ ಶುಭ್ಮನ್ ಗಿಲ್ ಅವರು 890 ರನ್ ಗಳಿಸಿ ಮಿಂಚಿದ್ರು. ಲಾಸ್ಟ್ 2 ಸೀಸನ್ ಸಖತ್ ರನ್ ಸುರಿಮಳೆನೇ ಬಂದಿದೆ. ಇದರಲ್ಲಿ ಮೇಯ್ನಾಗಿ ನೋಡಬೇಕು ಅಂದರೆ ಡೇವಿಡ್ ವಾರ್ನರ್ ಅವರು ಭರ್ಜರಿ 3 ಸಾರಿ ಆರೆಂಜ್ ಕ್ಯಾಪನ್ನು ವಿನ್ ಆಗಿದ್ದಾರೆ. ಅದು ಬಿಟ್ಟರೆ ಕ್ರಿಸ್ ಗೇಲ್ ಅವರು 2 ಬಾರಿ ವಿನ್ ಆಗಿದ್ದಾರೆ. ಹಾಗೆಯೇ SRH ತಂಡಕ್ಕೆ ಆಡಿದ ಪ್ಲೇಯರ್ಸ್ 4 ಬಾರಿ ಆರೆಂಜ್ ಕ್ಯಾಪನ್ನು ವಿನ್ ಆಗಿದ್ದಾರೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪರ್ಪಲ್ ಕ್ಯಾಪ್ ಲೀಸ್ಟ್ ಹಾಗೆಯೇ IPLನಲ್ಲಿ ನಡೆದ ಪ್ರಮುಖ ಸ್ಟ್ಯಾಟ್ಸ್ ಆ ಥರ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೆಚ್ಚಿನ ವಿಡಿಯೋಗೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.